ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಗೆ ವಿದೇಶದಿಂದ ಹರಿದು ಬಂದಿತ್ತ ಹಣ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಫಾಜಿಲ್ ಹತ್ಯೆಯನ್ನು ಅರಗಿಸಿಕೊಳ್ಳಲಾಗದ ಪ್ರಭಾವಿಗಳು ಫಂಡಿಂಗ್ ಮಾಡಿದಾರಂತೆ. ಫಾಜಿಲ್ ತಮ್ಮ ಆದಿಲ್ ಜೊತೆ ಫಂಡಿಂಗ್ ನಡೆಸಿದ್ರಂತೆ. ಹಲವರು ಏನಾದರೂ ಮಾಡಿ ಸುಹಾಸ್ ಶೆಟ್ಟಿನ ಎತ್ಬಿಡಿ ಅಂತ. ಸುಮಾರು ಒಂದು 50 ಲಕ್ಷಕ್ಕೂ ಹೆಚ್ಚು ದುಡ್ಡು ಕಲೆಕ್ಟ್ ಆಗಿತ್ತು ಅಂತ ಶಂಕೆ. ಕೃತ್ಯದ ಹಿಂದೆ ಅನೇಕ ಕಾಣದ ಕೈಗಳ ಕೈವಾಡ ಇದೆ ಅಂತ ಶಂಕೆ. ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. ಈ ಸಾಧ್ಯತೆಗಳನ್ನ ನಾವು ತಳ್ಳಿಹಾಕೋ ಹಾಗಿಲ್ಲ. ಯಾಕೆಂದರೆ ಈ ಥರದ ಘಟನೆಗಳು ನಡೆದಾಗ ಬೇರೆ ಬೇರೆ ದೇಶಗಳಿಂದೆಲ್ಲ ದುಡ್ಡು ಹೊರದು ಬಂದುಬಿಡುತ್ತೆ. ಯಾರಾದರೂ ಒಬ್ಬರನ್ನ ಅವ್ರಿಗೆ ಆಗದೇ ಇದ್ದವ್ರನ್ನ ಎತ್ತಬೇಕು ಅಂತ. ಯಾಕೆಂದರೆ ಫಾಜಿಲ್ ಹತ್ಯೆ ಆಗಿತ್ತಲ್ಲ, ಅದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು. ಅದಕ್ಕೂ ದುಡ್ಡು, ಅದಕ್ಕೆ ಫಂಡಿಂಗ್, ಸುಪಾರಿ ಕೊಡೋದಕ್ಕೆ ದುಡ್ಡು ಬೇಕು, ವಾಹನಗಳ ಖರೀದಿಗೆ ದುಡ್ಡು ಬೇಕು, ಎಲ್ಲದಕ್ಕೂ ಸೇರಿ 3 ತಿಂಗಳ ಹಿಂದೆನೇ ಡೆಡ್ಲಿ ಸ್ಕೆಚ್ ಹಾಕಿದ್ರು ಅಂತಕ್ಕಂಥದ್ದು ಈಗ ಇನ್ನೊಂದು ವಿಚಾರ. 15 ದಿನಗಳಿಂದ ಸುಹಾಸ್ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರಂತೆ ಸಫ್ವಾನ್ ಗ್ಯಾಂಗ್. ಹುಡುಗರನ್ನ ಬಿಟ್ಟು ರೂಟ್ ಪ್ಲಾನ್ ಮಾಡಿಸಿದ್ದ ಬಂಧಿತ ಸಫ್ವಾನ್ ಅಂತ ಗೊತ್ತಾಗಿದೆ. 15 ದಿನಗಳಿಂದ ಸಫ್ವಾನ್ ಮನೆಯಲ್ಲಿದ್ದ ರಂಜಿತ್ ಮತ್ತು ನಾಗರಾಜ್, ಇವರಿಬ್ಬರು ಬಾಡಿಗೆ ಹಂತಕರು. ಸುಹಾಸ್ ಶೆಟ್ಟಿ ಬಜ್ಪೆಗೆ ಬರುವ ಬಗ್ಗೆ ಮಾಹಿತಿಯನ್ನು ಸ್ಥಳೀಯ ಅಜರುದ್ದೀನ್ ಅಂತಕ್ಕಂಥವ್ನು ಕೊಟ್ಟಿದ್ದಂತೆ. ಈಗ ಅಜರುದ್ದೀನ್ ಬಂಧನಕ್ಕೆ ಬಲೆ ಬೀಸಿದರೆ ಮಂಗಳೂರು ಪೊಲೀಸರ ತಂಡ. ಆಮೇಲೆ ಈ ಕೃತ್ಯಕ್ಕಾಗಿ ಪಿಕಪ್ ವಾಹನ, ಸ್ವಿಫ್ಟ್ ಕಾರ್ ಬಾಡಿಗೆಗೆ ಪಡೆದಿದ್ದರು ಹಂತಕರು. ಅದಕ್ಕೆ ಎಲ್ಲ ದುಡ್ಡು ಬೇಕಲ್ಲ, ಆ ದುಡ್ಡಿಗೆ 50 ಲಕ್ಷಕ್ಕೂ ಹೆಚ್ಚು ದುಡ್ಡು ಸಂಗ್ರಹ ಆಗಿತ್ತು ಅಂತ ಗೊತ್ತಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡ. ಸುಖಪಾಲ್, ಒಂದು, ಸುಹಾಸ್ ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಆಗಿತ್ತು ಅನ್ನೋ ಅನುಮಾನ ಬಂದಿದ್ದಕ್ಕೆ ಕಾರಣ ಏನು? ಎರಡನೇದು, ಈ ರೂಟ್ ಪ್ಲ್ಯಾನ್ ಯಾವಾಗಿಂದ ಶುರುವಾಗಿತ್ತು, ಯಾರ ನೇತೃತ್ವದಲ್ಲಾಗಿತ್ತು, ಯಾವ ರೀತಿ ಓವರಾಲ್ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಯಿತು ಅಂತ? ಅರವಿಂದ್, ಈ ಹತ್ಯೆಗೆ ಕೇವಲ 5 ಲಕ್ಷ ಮಾತ್ರ ಸಾಕಾಗೋದಿಲ್ಲ ಅನ್ನುವಂಥದ್ದು ಪೊಲೀಸರಿಗೆ ತನಿಖೆ ವೇಳೆನೇ ಗೊತ್ತಾಗಿರುವಂಥದ್ದು. ಯಾಕಂತ ಹೇಳಿದರೆ ಪ್ರಕರಣದಲ್ಲಿ ನೇರವಾಗಿ 7 ಮಂದಿ ಆರೋಪಿಗಳಿದ್ದಾರೆ. ಜೊತೆಗೆ 20ಕ್ಕೂ ಅಧಿಕ ಜನ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಆರೋಪಿಗಳಿಗೇ 5 ಲಕ್ಷ ಸಾಕಾಗಲಿಕ್ಕಿಲ್ಲ. ಕೇವಲ ಹತ್ಯೆ ಮಾಡೋ ಮೊದಲಿನ ಪ್ಲಾನಿಗೆ, ಜೊತೆಗೆ ಆ ಬಳಿಕ ಬಂಧನದ ಬಳಿಕ ಜಾಮೀನು, ಕೋರ್ಟು, ಜೈಲು, ಇದಕ್ಕೆಲ್ಲವೂ ಎಷ್ಟು ಖರ್ಚಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುವಂಥ ಹಿನ್ನೆಲೆಯಲ್ಲಿ ಈ ಪ್ರಮುಖ ಆರೋಪಿ ಸಫ್ವಾನ್ ಏನಿದ್ದಾನೆ, ಈತ ಸಾಕಷ್ಟು ಜನರ ಹತ್ರ ಹಣಕ್ಕಾಗಿ ಕರೆ ಮಾಡಿದ್ದ, ಅವರನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ದ. ಆತನ ಲಿಂಕಿನ ಮೂಲಕ ವಿದೇಶಗಳಿಂದಲೂ ಆತನಿಗೆ ಫಂಡ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಈ ಹಿಂದೆ ನಡೆದಿರುವಂಥ ಎಲ್ಲ ಹತ್ಯೆ ಪ್ರಕರಣಗಳಲ್ಲೂ ವಿದೇಶ ಸೇರಿ ಬೇರೆ ಬೇರೆ ಜನರು ಫಂಡಿಂಗ್ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲೂ ಅದೇ ರೀತಿಯಾಗಿ ಕೇವಲ 5 ಲಕ್ಷ ಅಲ್ಲ, 50 ಲಕ್ಷಕ್ಕೂ ಅಧಿಕ ಹಣ ಫಂಡಿಂಗ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಒಂದು ಕಡೆಯಿಂದ ಫಾಜಿಲ್ನ ತಮ್ಮ ಆದಿಲ್ 5 ಲಕ್ಷವನ್ನು ಕೊಡ್ತೇನೆ ಹೇಳಿ ಅದರಲ್ಲಿ 3 ಲಕ್ಷ ಕೊಟ್ಟಿದ್ದಾನೆ. ಆ 3 ಲಕ್ಷ ಕಳೆದ ಜನವರಿಯಲ್ಲೇ ಕೊಟ್ಟಿದ್ದಾನೆ. ಹಾಗಾಗಿ ಜನವರಿಯಿಂದ ಮಾರ್ಚ್ವರೆಗೆ ಅವರು ಪ್ಲ್ಯಾನನ್ನೇ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಜನರನ್ನು ಸೇರಿಸ್ಕೊಳ್ಳಿಕ್ಕೆ ಎಲ್ಲವೂ ಖರ್ಚಾಗಿತ್ತು. ಆ ಬಳಿಕ ಖರ್ಚಾದಂಥ ಸಂದರ್ಭದಲ್ಲಿ ಮತ್ತೆ 2 ಲಕ್ಷವನ್ನು ಆತನ ಹತ್ರ ಕೇಳಿದ್ದಾನೆ. ಆದರೆ ಆತ ಕೆಲಸ ಮುಗಿಸಿದ ನಂತರ ಕೊಡ್ತೇನೆ ಅಂತ ಹೇಳಿದ್ದಾನೆ. ಹಾಗಾಗಿ ಸಫ್ವಾನ್ ಬೇರೆ ಬೇರೆಯವರನ್ನು ಕನೆಕ್ಷನಲ್ಲಿ ಇಟ್ಕೊಂಡಿದ್ದ. ಫಾಜಿಲ್ ಹತ್ಯೆಗೆ ಪ್ರತಿಕಾರ ತೀರಿಸಲಿಕ್ಕೆ ನಾನು ಹಣವನ್ನು ಸಂಗ್ರಹ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ. ಹಾಗಾಗಿ ಫಾಜಿಲ್ನ ಹತ್ಯೆಯಿಂದ ಯಾರೆಲ್ಲ ಬೇಜಾರುಗೊಂಡಿದ್ರು ಅವರೆಲ್ಲರೂ ಇವರಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಖಪಾಲ್. ಒಟ್ಟಾರೆ ಈಗ ನಿಜ 5 ಲಕ್ಷ ಎಲ್ಲೆಲ್ಲಿಗೂ ಸಾಕಾಗಲ್ಲ. ಹಾಗಾಗಿನೇ ಸುಮಾರು 50 ಲಕ್ಷ ಕಲೆಕ್ಟ್ ಆಗಿದೆ ಅನ್ನೋ ಅನುಮಾನ ಪೊಲೀಸರದ್ದು. ತನಿಖೆಯ ನಂತರ ಇವೆಲ್ಲ ಗೊತ್ತಾಗುತ್ತೆ, ಯಾರು ಫಂಡಿಂಗ್ ಮಾಡಿದ್ರು ಏನು ಎತ್ತ ಅಂತ.